ರೈತರು ಯಾರು ಯೂಟ್ಯೂಬ್ಗಳಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ನಂಬಕ್ ಹೋಗ್ಬೇಡ್ರಿ ದಯವಿಟ್ಟು. ನಿಮಗೆ ಈ ಚಾರ್ಜಿಂಗ್ ಪಂಪ್ ಫ್ರೀ ಆಗಬೇಕಿದ್ರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಪುಟ್ಟ ರೈತ ಬಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಹೋಗಿ ನಿಮ್ಮ ಮೂರು ಹೆಸರು ಕಮೆಂಟ್ ಮಾಡಿ, ನಿಮಗೂ ಫ್ರೀಯಾಗಿ ಚಾರ್ಜಿಂಗ್ ಪಂಪ್ ಸಿಗ್ಬೋದು. ಹೋಗಿ ಬೇಗ ಬೇಗ ಕಮೆಂಟ್ಸ್ ಮಾಡಿ. ನಮಸ್ಕಾರ ರೈತ ಬಂದವರಿಗೂ. ಇವತ್ತು ವಿಷಯ ಏನಪ್ಪ ಅಂದರೆ ಅಕ್ಟೋಬರ್ ತಿಂಗಳ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಗೇಣು ಮಂಡಿ ಮಾಲಕ ಪ್ರಕಾಶ್ ಅವರು ಮಾತಾಡಿದರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣ ನೋಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿ. ಕೆಲವು ವಿಚಾರಗಳ ಬಗ್ಗೆ ಮಾತಾಡಿದರೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ಬನ್ನಿ ನೋಡೋಣ ಏನು ಮಾತಾಡಿದ್ದಾರೆ ಅಂತ. ಫಾಲೋ ಮಾಡಿ ಅಣ್ಣ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರು ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಉತ್ತರ ಬೇಕಾಗಿದೆ ಅಣ್ಣ. ಅಣ್ಣ, ಇತ್ತೀಚೆಗೆ ಟೊಮೆಟೊ ಬೆಲೆ ತುಂಬಾ ಏರುಪೇರು ಆಗ್ತಿದೆ, ಅದ್ರಿಗೆ ಮುಖ್ಯವಾದ ಕಾರಣ ಏನಿರ್ಬೋದು ಅಣ್ಣ? ನೋಡಿ, ಮುಖ್ಯವಾದ ಕಾರಣ ಮಳೆ ಏನಾದರೂ ಆಗಿದ್ದಿದ್ರೆ ಪೊಸಿಷನ್ ಚೇಂಜ್ ಆಗುತ್ತೆ. ಯಾವಾಗೂ ಅಷ್ಟೇ, ಯಾವುದೇ ಟೊಮಾಟೊ ಆಗ್ಬೋದು, ತರಕಾರಿ ಆಗ್ಬೋದು, ಅತಿವೃಷ್ಟಿ ಅನಾವೃಷ್ಟಿಯಿಂದನೇ ರೇಟ್ಗಳು ಬರೋಂಥದ್ದು. ಈ ಸತಿ ಮಳೆ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ಬೆಲೆಗಳು ಏರುಪೇರಾಗಿದೆ. ಬೆಳೆಗಳು ಬೇರೆ ತುಂಬ ಚೆನ್ನಾಗಾಗಿದೆ ಎಲ್ಲ ಕಡೆ. ನಮ್ಮ ಲೋಕಲ್ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲ ಭಾಗದಲ್ಲಿ ರೋಗ ಇಲ್ದಿರೋನು ಬೆಳೆ ತುಂಬ ಚೆನ್ನಾಗಾಗಿದೆ. ಅದರಲ್ಲಿ ಒಂದು 20-30% ಯಥೇಚ್ಛವಾಗಿ ಉಣ್ಬಿಟ್ಟಿದ್ದಾರೆ. ಉಣಿರೋದ್ರಿಂದ ಅವಕಾಶ ಜಾಸ್ತಿ ಆಗಿ, ಅಂದರೆ ಇಳುವರಿ ಜಾಸ್ತಿ ಆಗಿ, ಲಾಸ್ಟ್ ಟೈಮ್ಗಿಂತ 2-3 ಪಟ್ಟು ಜಾಸ್ತಿ ಟೊಮಾಟೊ ಬಂದಿದೆ. ಇನ್ನೂ 1 ಪಟ್ಟು ಟೊಮಾಟೊ ಮಾರ್ಕೆಟ್ ಬರದಂಗೆ ತೋಟಗಳಲ್ಲೇ ವೇಸ್ಟ್ ಆಗಿದೆ. ಹಂಗಾಗಿ ಸ್ವಲ್ಪ ಬೆಲೆಗಳು ಏರುಪೇರಾಗೋದಕ್ಕೆ ಮುಖ್ಯವಾದ ಕಾರಣ ಆಗಿದೆ. ಅಣ್ಣ, ನಮ್ಮ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಯಾವ್ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ? ಈಗ ನಮ್ಗೆ ಬರ್ತಾ ಇರೋದು ಲೋಕಲ್ ತುಂಬ ಕಡಿಮೆ ಇದೆ, ಒಂದು 20-30% ಲೋಕಲ್ ಇದೆ. ಇನ್ನು ಉಳಿಕೆ ಎಲ್ಲ ಚಳ್ಳಕೆರೆ, ಪಾವಗಡ, ಈ ಕಡೆ ಅನಂತಪುರ ಏರಿಯಾದು, ಮಲ್ಕಲ್ಚರ್ ಏರಿಯಾದು, ಈ ಕಡೆ ಆಂಧ್ರದ ಮಾತ್ರ ಬರ್ತಾ ಇದೆ. ಪಾರ್ಸಲ್ ಯಾವ ಕಡೆಗೆ ಹೋಗ್ತಿದೆ ಅಣ್ಣ? ಇಲ್ಲ, ಇಂಡಿಯಾದ ಎಲ್ಲ ಕಡೆ ಹೋಗ್ತಾ ಇದೆ. ಬಾಂಗ್ಲಾಗೂ ಲೋಡಿಂಗ್ ನಡೀತಾ ಇದೆ. ಸ್ವಲ್ಪ ನಾಸಿಕ್ ಮಾಲ್ ಯಥೇಚ್ಛವಾಗಿ ಬಂದ್ಬಿಟ್ಟಿರೋದ್ರಿಂದ ಯಾವಾಗೂ ಅಷ್ಟೇ ಆಗಸ್ಟ್ 15 ತಾರೀಕು ಮೇಲೆ ನಾಸಿಕ್ ಚಾಲು ಆಗ್ಬಿಡ್ತೈತೆ. ಹಂಗಾಗಿ ಸ್ವಲ್ಪ ಯಥೇಚ್ಛವಾಗಿ ನಾಸಿಕ್ ಮಾಲ್ ಬಂದಿರೋದ್ರಿಂದ ನಮ್ಮ ಮಾಲು ನಾಸಿಕ್ ಮಾಲ್ ಎರಡು ಎಂಗೇಜ್ ಆಗಿರೋದ್ರಿಂದ ಮಾರ್ಕೆಟ್ಗೆ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಈಗ ಟೊಮಾಟೊ ತರುವಂತ ರೈತರಿಗೆ ಯಾವ ರೀತಿ ಟೊಮಾಟೊ ತಂದ್ರೆ ಉತ್ತಮ ಅಂತ ಹೇಳಕ್ ಬಯಸ್ತೀರಣ್ಣ? ಈಗೇನು ಹಾಫ್ ಕಲರ್ ಮೇಲೆ ಇರಲಿ, ಯಾಕಂತಂದ್ರೆ ತುಂಬಾ ದೋರೆ ಹಸಿಕಾಯಿ ಬಂದ್ರೆ ಕಲರ್ ಚೇಂಜ್ ಆಗೋದಿಲ್ಲ, ಹಂಗೆ ಉಳ್ಕೊಂಡ್ಬಿಡ್ತೈತೆ. ಟೆಂಪ್ರೇಚರ್ ಸ್ವಲ್ಪ ಎಲ್ಲ ಕಡೆ ಚೇಂಜ್ ಆಗಿರೋದ್ರಿಂದ ಹಾಫ್ ಕಲರ್ ಮೇಲೆ ಇರಲಿ. ಹಸಿಕಾಯಿ ತರಕ್ಕೆ ಹೋಗ್ಬೇಡ್ರಿ, ಮುಕ್ಕಾಲು ಕಲರ್ವರೆಗೂ ತರ್ಬೋದು. ಅಕ್ಟೋಬರ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಏನಾದರೂ ಏರಿಕೆ ಆಗೋ ಸಾಧ್ಯತೆ ಇದೆಯಾ ಅಣ್ಣ? ಈಗೇನು ಆ ಥರ ನಮಗೇನು ಅನಿಸ್ತಾ ಇಲ್ಲ. ಮಳೆ ಆದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ಹಿಂದೆ ಎಲ್ಲ ಹೇಳಿ ನಾವು ಹೇಳಿರೋ ಸುಳ್ಳು ಅಂತ ಅನಿಸ್ತಾ ಇದೆ. ಹಂಗಾಗಿ ರೈತರು ಯಾರು ಯೂಟ್ಯೂಬ್ಗಳಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ನಂಬಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಸತ್ಯಾಂಶ ನಿಮಗೆ ಗೊತ್ತಾಗತ್ತೆ. ದೇವರು ಕಣ್ಣೆತ್ತು ನೋಡಿದರೆ ಮಾತ್ರನೇ ರೈತರಿಗೆ ಬೆಲೆ ಸಿಗೋಂಥದ್ದು. ನಿಮ್ಮ ನಂಬಿಕೆ ನಿಮ್ಗಿರಲಿ, ನಿಮ್ಮ ಮನೆ ದೇವ್ರ ಮೇಲೆ ನಿಮ್ಮ ನಂಬಿಕೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ರೈತರಿಗೆ ಏನು ಹೇಳಕ್ ಬಯಸ್ತೀರ? ರೈತರು ತುಂಬಾ ನಷ್ಟದಲ್ಲಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ಬೆಲೆ ಕೊಡಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ನವಂಬರ್-ಡಿಸೆಂಬರ್ ಅಲ್ಲಾದ್ರೂ ಏನಾದರೂ ಬೆಲೆಗಳು ಮಾರಿದ್ದೆ ಆದರೆ ರೈತನ ಸ್ವಲ್ಪ ಚೇತರಿಸ್ಕೊಳ್ತಾನೆ. ಇಲ್ಲ ಅಂದರೆ ರೈತನ ತುಂಬ ಕಷ್ಟದಲ್ಲೇ ಇರ್ತಾನೆ. ರೈತನಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಸಮಸ್ತ ನಾಡಿನ ರೈತರಿಗೆ ಒಳ್ಳೆ ಶುಭ ಆಗಲಿ ಅಂತ ಬಯಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.